ನಮಸ್ಕಾರ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ. ದಿಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿನ್ನೆ ನಡೆದಂಥ ಒಂದು ಐತಿಹಾಸಿಕ ಮ್ಯಾಚ್. RCB ಅವರು ಎಲ್ಲೋ ಒಂದು ಕಡೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಂತ ನೋಡಿದ್ವಿ, ಬಟ್ ಕೈ ತಪ್ಪೋಯ್ತು. ಯಾಕಪ್ಪ ಈ ಮಾತು ಹೇಳತ್ತ ಅಂತಂದ್ರೆ, ಅವರು ಒನ್ ಟೈಮ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕೋಲ್ಕತ್ತಾ ನೈಟ್ ರೈಡರ್ಸ್ 113 ರನ್ ಹೊಡೆದಿದ್ರು, ಆಲ್ಔಟ್ ಆಗಿದ್ರು. ಇವರು 49 ರನ್ನಿಗೆ ಆಲ್ಔಟ್ ಆಗ್ಬಿಟ್ರು RCB. ಸೊ ಆ ರೆಕಾರ್ಡ್ ಮುರಿಬೇಕಂತ ಭಾಳ ಟ್ರೈ ಮಾಡಿದೆ ನಿನ್ನೆ, ಅದಾಗಲಿಲ್ಲ. ಬೌಲಿಂಗ್ ಮಾಡೋಂಥ ಭುವನೇಶ್ವರ್ ಕುಮಾರ್ ಮತ್ತು ಹಜಲ್ವುಡ್ ಒಂದು ಹ್ಯಾಟ್ಸ್ ಆಫ್. ಎಷ್ಟು ಚೆಂದ ಬೌಲಿಂಗ್ ಮಾಡಿದ್ರು. 8 ರನ್ನಿಗೆ 6 ವಿಕೆಟ್ ಹೋಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್. RCB ಅವರು ಲಾಸ್ಟ್ ಮ್ಯಾಚ್ ಏನು ಡೆಲ್ಲಿ ಕಡೆ ಸುತ್ತಿದ್ರಲ್ಲ, ಅದನ್ನ ಪೂರ ಈ ಸರಿ ಗೆದ್ಬಿಟ್ರು. ಭಾಳ ಎಫರ್ಟ್ ಹಾಕಿದ್ರು. ಬೌಲರ್ಸ್ಗಂತರೂ ಈ ಸ್ವಿಂಗ್ ಭುವನೇಶ್ವರ್ ಕುಮಾರ್ ಮತ್ತು ಹಜಲ್ವುಡ್ ಅವ್ರ ಬೌಲಿಂಗ್ ಯಾರು ನಿಂದ್ರಾಕಾಗಲಿಲ್ಲ. ಕ್ರೀಸ್ ಮೇಲೆ ಯಾರು ನಿಂದ್ರಾಕಾಗಲಿಲ್ಲ. ಹಿಂಗೆ ಬರ್ತಾರೆ ಹಿಂಗೆ ಹೊಂಟಾರೆ, ಹಿಂಗೆ ಬರ್ತಾರೆ ಹಿಂಗೆ ಹೊಂಟಾರೆ. ಆ ಪರಿ ಒಂದು ಪೂರ ಹೆದರಿಕೆ ತೋರಿಸ್ಬಿಟ್ಟಿದ್ರು. ಅಂಥ ಒಂದು ಬೌಲಿಂಗ್ ಮಾಡಿದ್ರು ನಿನ್ನೆ. ಬರೀ 75 ರನ್ನಿಗೆ ದಿಲ್ಲಿ ಕ್ಯಾಪಿಟಲ್ಸನ್ನು ಪೂರ ಆಲ್ಔಟ್ ಮಾಡಿದ್ರು. ಏನು ಚೆಂದ ಬೌಲಿಂಗ್ ಮಾಡಿದ್ರು. ಪೂರ ಖುಷಿ ಆಗ್ಬಿಟ್ರು ಎಲ್ಲ RCB ಫ್ಯಾನ್ಸ್, ಭಾಳ ಖುಷಿ ಆಗ್ಬಿಟ್ರು. ಯಾವ ಪರಿ ಒಂದು RCB ತಂಡ ಅಂಥೇಳಿ ಹೆದರಿಕೆ ಹುಟ್ಟಿಸ್ಬಿಟ್ರು ಪೂರ. ಯಾಕಂದ್ರೆ ಲಾಸ್ಟ್ ಟೈಮು ಪೂರ ದಿಲ್ಲಿ ಕ್ಯಾಪಿಟಲ್ ಗೆದ್ದಾಗ ಪೂರ ಅವ್ರು ಹೆಂಗೆ ಇದಾಗಿತ್ತು ಅದೇ ಟೈಪ್ ಈ ಸರಿ ಪೂರ ಅವ್ರದ್ದು ಸೇಡಿಗೆ ಸೇಡು ಅಂತೇಳಿ ತೋರಿಸ್ಬಿಟ್ರು RCBದವ್ರು. ವಿರಾಟ್ ಕೊಹ್ಲಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟ ನೀನೆ. ಎಲ್ಲ ಪೂರ ಇಡೀ ಟೀಮ್. ಬಟ್ ಇದೊಂಥರ ಫಸ್ಟ್ ಈ ಥರ ಹಿಸ್ಟ್ರಿ ಕ್ರಿಯೇಟ್ ಆಯ್ತು. ಯಾಕಂದರೆ 4 ಓವರಿಗೆ ಅಂದರೆ ಪೂರ 6 ವಿಕೆಟ್ ಹುಟ್ಟಿದ್ದು. 24 ಡಾಟ್ ಬಾಲ್ಸ್ ಆಗಿದ್ವು ಅವಾಗ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯಾರು ಸ್ವಲ್ಪ ಹಳಬರಿಗೆ ಚಾನ್ಸ್ ಕೊಡತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಟೀಮ್ ಬ್ಯಾಟ್ಸ್ಮನ್ಸ್ಗೆ ಯಾರು ಚಾನ್ಸ್ ಕೊಡತ್ತಿಲ್ಲ. ಎಲ್ಲ ನ್ಯೂ ಕಮರ್ಸ್ ಇದ್ದಾರೆ. ಕರುಣಾಯಾರ, ಪೃಥ್ವಿ ಶಾ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಅವ್ರನ್ನ ಹಾಕೊಂಡು ಆಡತ್ತಿಲ್ಲ. ಹೀಗಾಗಿ ಅಲ್ಲಿ ಅವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಭಾಳ ವೀಕ್ ಆಗ್ಬಿಡ್ತು. ನಿನ್ನೆ ನಡೆದಂಥ ಮ್ಯಾಚ್ ಈ ಒಂದು RCB ಟೀಮ್ಗೆ ಏನೋ ಒಂಥರ ಹಬ್ಬ ಆದಂಗೆ ಆಗ್ಬಿಡ್ತು. ಅಷ್ಟು ಸೆಲೆಬ್ರೇಷನ್ ಮಾಡಿದ್ರು ನಿನ್ನೆ. ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಲೈನಪ್ ಹೆಂಗಿತ್ತು ಇದು RCB ಟೀಮ್ ಕಡೆ ಅಂತಂದ್ರೆ, ಹಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಏನು ಫಾಸ್ಟ್ ಬೌಲರ್ಸ್ ಇದ್ರಲ್ಲ, ಆ ಒಂದು ಪವರ್ ಪ್ಲೇ ಒಳಗೆ ಏನು ಹಾಕತ್ತಿಲ್ಲ ಅದೇ ಟೈಪ್ ದಿಲ್ಲಿ ಕ್ಯಾಪಿಟಲ್ ಕಡೆ ಇದ್ದಿದ್ರು ಏನೋ ಒಂದು ಕಡೆ ಆಗ್ತಿತ್ತು. ಬಟ್ ದಿಲ್ಲಿ ಕ್ಯಾಪಿಟಲ್ ಕಡೆ ಅಂಥ ಯಾರು ಸ್ವಿಂಗ್ ಬೌಲರ್ಸ್ ಯಾರೂ ಇಲ್ಲ. ಅಂತ ಬೌಲಿಂಗೇ ಇಲ್ಲ ದಿಲ್ಲಿ ಕ್ಯಾಪಿಟಲ್ಸ್. ಎಷ್ಟೋ ಚಾನ್ಸ್ ಕೊಟ್ಟರು. ಒಂದು 2-3 ವಿಕೆಟ್ ಆಗೋದು ಲೈಫ್ ಕೊಟ್ಟರು. ಫಸ್ಟ್ ಸ್ಲಿಪ್ ಸೆಕೆಂಡ್ ಸ್ಲಿಪ್ ಆಗಲಿ ಕ್ಯಾಚಸ್ ಅಂತ ಡ್ರಾಪ್ ಮಾಡಿದ್ರು. ಅವೆಲ್ಲ ಇತ್ತು ಚಾನ್ಸಸ್. ಬಟ್ ಕ್ಯಾಚಸ್ ಈಸ್ ದ ಮ್ಯಾಚಸ್. ಏನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಭುವನೇಶ್ವರ್ ಕುಮಾರ್ ಫುಲ್ ಮತ್ತೆ ಕಂಬಾಕ್ ಆಯ್ತದ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಸೀಸನ್ ಒಳಗೆ ಈ ಏನು ಲಾಸ್ಟ್ ಸೀಸನ್ ಅಂತ 1-2 ಸೀಸನ್ ಅಷ್ಟೇನು ಪರ್ಫಾರ್ಮೆನ್ಸ್ ತೋರಿಸಿದ್ದಿಲ್ಲ ಭುವನೇಶ್ವರ್ ಕುಮಾರ್. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಯಾವ ಥರ ಇದ್ರು ಭುವನೇಶ್ವರ್ ಕುಮಾರ್, ಅವ್ರ ಬೌಲಿಂಗ್ ಅಟ್ಯಾಕಿಂಗ್ ಹೆಂಗಿತ್ತು, ಸ್ವಿಂಗಿಂಗ್ ಯಾವ ಥರ ಆಗ್ತಿತ್ತು. ಸೊ ಅದೇ ಒಂದು ನಿನ್ನೆ ಆಯಿತು. ನಮ್ಮ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು ಟೈಟಲ್ ಕೊಡ್ಬೇಕು ಅನಿಸುತ್ತೆ. ಏನಂದ್ರೆ ಸ್ವಿಂಗ್ ಸುಲ್ತಾನ. IPL ಇತಿಹಾಸದಲ್ಲೇ 200 ವಿಕೆಟನ್ನು ಪಡೆದ ಮೊದಲ ಏಕೈಕ ನಮ್ಮ ಭಾರತೀಯ ಆಟಗಾರ ಭುವನೇಶ್ವರ್ ಕುಮಾರ್. 2016, 2017 ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರ. ಮತ್ತು ಈ ಸಲ 2026 ಪರ್ಪಲ್ ಕ್ಯಾಪ್ ತನ್ನದಾಗಿಸಿಕೊಂಡಿದ್ದಾರೆ ಭುವನೇಶ್ವರ್ ಕುಮಾರ್. ಈ IPL ಇತಿಹಾಸದೊಳಗೆ ಅತಿ ಹೆಚ್ಚು ಡಾಟ್ ಬಾಲನ್ನು ಹಾಕಿದವರು ಯಾರು ಅಂತಂದ್ರೆ ಭುವನೇಶ್ವರ್ ಕುಮಾರ್ ಅವರು. ಮತ್ತು ಆರೆಂಜ್ ಕ್ಯಾಪನ್ನು ಮರಳಿ ತಮ್ಮದಾಗಿಸ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇನ್ನೊಂದು ನಮ್ಮ KL ರಾಹುಲ್ ಅವರು ಲಾಸ್ಟ್ ಮ್ಯಾಚ್ ಆಡಿದರು 152 ರನ್ಸ್. ಬಟ್ ಈ ಲಾಸ್ಟ್ ಮ್ಯಾಚ್ ಅವರಷ್ಟು ರನ್ ಮಾಡಿದ್ರು ಅಲ್ಲಿ ಮ್ಯಾಚ್ ಗೆಲ್ಲಿಲ್ಲ. ಬಟ್ ಈ ಮ್ಯಾಚ್ ಇಲ್ಲಿ ರನ್ ಮಾಡಿಲ್ಲ. ಅವರಂತೂ ಮಾಡಿಲ್ಲ. ಅವ್ರು ಮಾಡಿದಾಗ ಗೆಲ್ಲಿಲ್ಲ, ಅವ್ರು ಮಾಡಿಲ್ದಾಗೂ ಗೆಲ್ಲಿಲ್ಲ. ಅದು ಒಂದು ಭಾಳ ಬೇಸರ ಉಂಟು ಮಾಡಿದೆ.